ನೋಡಿ ನಮ್ಮ ರೇಷನಲ್ಲಿ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ರೇಷನ್ ಕಾರ್ಡ್ ಕೂಡ ಇಲ್ಲೇ ಇಟ್ಟಿದ್ದೀನಿ. ಸೊ ಪಕ್ಕಕ್ಕಿಡೋಣ. ಒಂದು ತಿಂಗಳು ಒಂದೊಂದು ನಾನು ಚೇಂಜ್ ಮಾಡ್ತಾ ತೊಗೊಂಬರ್ತೀನಿ. ನೋಡಿ ಚಿಲ್ಲಿ ಪೌಡರು ಚೆನ್ನಾಗಿರುತ್ತಾ ಅದರಲ್ಲೆಲ್ಲ ಲೋಕಲ್ ಐಟಮ್ಸ್ ಕೊಡ್ತಾರೆ ಅಂತಾರೆ. ಸೊ ನೋಡಿ ಆಚಿ ಇಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್. ಪಲಾವ್ ಆದಮೇಲೆ ಸಿಗ್ತೀನಿ ಮಾಡಿ. ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಗುರು ಪೌರ್ಣಮಿ. ಇವತ್ತು ಡೇ ಬಂದು ಬುಧವಾರ. ಗುರು ಪೌರ್ಣಮಿ ಇದೆ. ತುಂಬಾ ಒಳ್ಳೆ ದಿವಸ. ಬಟ್ ಬುಧವಾರ ಬಂದಿದೆ. ಗುರುವಾರ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಗುರುಪೌರ್ಣಮಿ ಯಾವಾಗೂ ಅಷ್ಟೇ ಡೇಸ್ ಚೇಂಜ್ ಆಗ್ತಾ ಇರುತ್ತೆ. ಹೋದ ವರ್ಷ ಮೋಸ್ಟ್ಲಿ ಗುರುವಾರ ಬಂದಿತ್ತು ಅನಿಸುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಾವಿಸ್ತಾ, ನಿಮ್ಮಲ್ಲಿ ನನಗೂ ಕೂಡ ಒಳ್ಳೇದಾಗಲಿ. ಸೊ ಇವತ್ತಿನ ಡೇ ವ್ಲಾಗ್ ಹೇಗೆಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಆ್ಯಕ್ಚುಲಿ ಇವತ್ತು ಗುರುವಾರ, ಗುರುಪೌರ್ಣಮಿ ದಿವಸ ಹೋದ ವರ್ಷ ನಾನು ಬಾಬಾ ದೇವಸ್ಥಾನಕ್ಕೆ ಅಕ್ಕ ಅವ್ರದ್ದು ಘಾಟಿಗೆ ಹೋಗೋ, ದೊಡ್ಡಬಳ್ಳಾಪುರ ಘಾಟಿಗೆ ಹೋಗೋ ರೂಟಲ್ಲಿ ಅಕ್ಕ ಅವ್ರದ್ದು ಬಾಬಾ ದೇವಸ್ಥಾನ ಟೆಂಪಲ್ ಇದೆ ಅಂತ. ಆ್ಯಕ್ಚುಲಿ ನನ್ನ ಹಳೆ ವ್ಯೂವರ್ಸ್ ಆಗಿದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಹೋಗ್ಬೇಕಿತ್ತು. ಅಕ್ಕ ಬೆಳಗ್ಗೆನೇ ಕೂಡ ಕಾಲ್ ಮಾಡಿದರು. ಅಕ್ಕ ಕಾಲ್ ಮಾಡಿ ಇನ್ವಿಟೇಷನ್ ಕಾರ್ಡು ಕೂಡ ಅವರು 1 ವೀಕ್ ಮುಂಚೆನೇ, 1 ಮಂತ್ ಮುಂಚೆನೇ ಇನ್ವಿಟೇಷನ್ ಕಾರ್ಡ್ ಒಂದು 15 ಡೇಸ್ ಬ್ಯಾಕೇ ನನಗೆ ಕಳಿಸಿ ಕಾಲ್ ಎಲ್ಲ ಮಾಡಿ ಹೇಳಿದರು. ಸೊ ಅಕ್ಕ ಈಗ ಬೆಳಗ್ಗೆನೇ ಕಾಲ್ ಮಾಡಿ ಎಷ್ಟೊತ್ತಿಗೆ ಬರ್ತೀಯಾ ಏನು ಅಂತ ಹೇಳಿದ್ರು. ಸೊ ನನಗೆ ಈ ವರ್ಷ ಹೋಗೋಕ್ಕಾಗ್ತಿಲ್ಲ. ಅಕ್ಕನಿಗೆ ಆದರೆ ಬರ್ತೀನಿ ಅಂತ ಅಕ್ಕ ನನಗೆ ಫೋರ್ಸ್ ಮಾಡೋದೇ ಇಲ್ಲ. ಯಾಕಂದರೆ ನನ್ನ ಬ್ಯುಸಿ ಶೆಡ್ಯೂಲ್ಸ್ ಎಲ್ಲನೂ ಕೂಡ ಅಕ್ಕನಿಗೆ ಗೊತ್ತು. ಬಲವಂತ ಅಂತೂ ಮಾಡೋದಿಲ್ಲ. ಬಂದಿದ್ದರೆ ಚೆನ್ನಾಗಿರ್ತಿತ್ತು. ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ನನ್ನ ಗುರುವಾರ ವ್ರತ ಮಾಡೋದೆಲ್ಲನೂ ಗೊತ್ತಲ್ವ. ಅಕ್ಕ ಒಂದೇ ಹೇಳಿದ್ದು, ನೀನೇನೆಲ್ಲ ಮಾಡ್ತಾಯಿದ್ಯೋ ಒಳ್ಳೇದೇ ಆಗುತ್ತೆ, ನಿನಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಹೋದ ವರ್ಷ ಅಕ್ಕನ ದೇವಸ್ಥಾನದ್ದು ಬ್ಲಾಗ್ ನಾನು ಈ ವಿಡಿಯೋ ಕೊನೆಯಲ್ಲಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ನೋಡಿ, ಯಾರಾದರೂ ಇವತ್ತು ಇಲ್ಲ ನಾಳೆ ಘಾಟಿ ಸುಬ್ರಹ್ಮಣ್ಯಗೆ ಏನಾದರೂ ಹೋಗ್ಬೇಕಾದ್ರೆ ದಾರಿಯಲ್ಲೇ ಬರುತ್ತೆ, ನಿಯರ್ ಘಾಟಿ ಸಿಗುತ್ತೆ ಅನ್ನೋ ಮೊಮೆಂಟಿಗೆ ಕ್ರಾಸಲ್ಲಿ ಟರ್ನಿಂಗಲ್ಲಿ ಅದೇನೋ ಹೆಸರು ಮರ್ತಿದ್ದೀನಿ, ಊರ ಹೆಸರು, ಬಾಬಾ ದೇವಸ್ಥಾನ ಬರುತ್ತೆ. ರೈಟ್ ಸೈಡ್ ಹೋಗ್ತಾ ಬರ್ತಾ ಲೆಫ್ಟ್ ಸೈಡು ವಿಸಿಟ್ ಮಾಡಿ. ಇವತ್ತು ನಾಳೆ ಯಾರೆಲ್ಲ ನನ್ನ ವ್ಯೂವರ್ಸು ವ್ಲಾಗ್ ನೋಡ್ತೀರಾ ನಿಯರ್ ಬೈ ಅಲ್ಲೆಲ್ಲ ನನ್ನ ಫಾಲೋವರ್ಸ್ ಇದ್ದಾರೆ. ಹೋದ ವರ್ಷ ತುಂಬ ಜನ ಮೀಟ್ ಮಾಡಿದ್ದೆ. ಅಲ್ಲಿರೋರು ಯಾರಾದರೂ ಹೋಗೋಂಗಿದ್ರೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಡೇ ಪೂರ್ತಿ ಪ್ರಸಾದ, ಅನ್ನದಾನ ಎಲ್ಲನೂ ಕೂಡ ವಿನಿಯೋಗ ಇರುತ್ತೆ. ಸೊ ಎಲ್ಲರೂ ಕೂಡ ಹೋಗಿ ಆ ಬಾಬಾ ಆಶೀರ್ವಾದನ ತೊಗೊಂಡು ಅಲ್ಲಿನ ಪ್ರಸಾದನ ಸ್ವೀಕರಿಸಿ ಅಂತ ನನ್ನ ಕಡೆಯಿಂದ ನಿಮಗೆ ಹೇಳ್ತೀನಿ. ಯಾಕಂದರೆ ಈ ವರ್ಷ ನಾನು ಮಿಸ್ ಆದೆ. ಸೊ ಆದರೆ ನೋಡೋಣ, ಈ ನೆಕ್ಸ್ಟ್ ಮಂತಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಪ್ಲಾನ್ ಇದೆ. ಸೊ ಹೋಗ್ಬೇಕಂತ. ಹೋದರೆ ಖಂಡಿತ ಶೇರ್ ಮಾಡ್ತೀನಿ. ನಮ್ಮ ಮನೆಯ ರಾಯರ ಹಾಗೆ ಬಾಬಾ ಪೂಜೆ ಹೇಗಿರುತ್ತೆ, ಹಾಗೆ ನಮ್ಮ ಮನೆಯಲ್ಲಿ ಒಂದು ದೇವ್ರ ಮನೆಯಲ್ಲಿ ಬಾಬಾ ವಿಗ್ರಹ ಇದೆ. ಅದು ನನಗೆ ಅಕ್ಕ ಕೊಟ್ಟಿದ್ದೇನೆ. ಅಕ್ಕ ತರಿಸಿ ನನಗೆ ಕೊಟ್ಟಿದ್ದು ಬಾಬಾ ವಿಗ್ರಹ. ಹಾಗೆ ಹೋದ ವರ್ಷ ಅಕ್ಕ ಒಂದು ಬಾಬಾ ಬೆಳ್ಳಿ ಕಾಯಿ ಕೂಡ ನನಗೆ ಗಿಫ್ಟ್ ಕೊಟ್ಟಿದ್ರು ಹೋದ ವರ್ಷ. ಸೊ ಇವತ್ತು ಅದನ್ನೆಲ್ಲ ಇಟ್ಟು ಮಿಸ್ ಮಾಡ್ಕೊಳ್ತಾ ಪೂಜೆ ನಮ್ಮ ಮನೆಯಲ್ಲಿ ಹೇಗಿರುತ್ತೆ ಏನಂತೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ಬನ್ನಿ, ಇವತ್ತು ಪೂಜೆ ಮಾಡೋಕ್ಕೂ ಮುಂಚೆ ನೈವೇದ್ಯ ರೆಡಿ ಮಾಡ್ಕೊಬೇಕು. ನೈವೇದ್ಯಕ್ಕೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಲ್ಲಿ ತರಕಾರಿ ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಮಿಕ್ಸಿ ಜಾರಿಗೆ ಇಟ್ಟಿದ್ದೀನಿ. ಹಾಗೆ ವೆಜಿಟೇಬಲ್ಸ್ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಬಟ್ ಮಕ್ಕಳು ಬರೋದು 11:30 12 ಆಗುತ್ತಲ್ವ. ಸೊ ಅವರಿಗೆ ಬ್ರೇಕ್ಫಾಸ್ಟ್ಗೆ ಬರೋ ಅಷ್ಟೊತ್ತಿಗೆ ಬಿಸಿ ಹೋಗೋವಾಗ ತಿನ್ನಲ್ಲ, ಬೆಳಗ್ಗೆನವರು ಬರೋ ಅಷ್ಟೊತ್ತಿಗೆ ಮಾಡಬೇಕು. ಸೊ ಪೂಜೆ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಡೋಣ ಅಂತ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಶೇಮಿಯಾನ ಮಾಡ್ತಾಯಿದ್ದೀನಿ. ಬೇಗ ಆಗಬೇಕಲ್ವಾ, ನನಗೆ ಪೂಜೆಗೆ ಟೈಮ್ ಆಗ್ತಾ ಇದೆ ನೈವೇದ್ಯಕ್ಕೆ ಇಡೋಕ್ಕೆ. ಹಾಗೆ ನಾನು ಮನೆಯಲ್ಲೇ ಮಾಡಿರುವಂಥ ಬಾದಾಮ್ ಪೌಡರ್ನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಡ್ತೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮನೆಯಲ್ಲೇ ಮಾಡಿರುವಂಥ 2 ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ನ ಪಕ್ಕದಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ದಿಢೀರಂತ ಮಾಡ್ಕೊಬೋದಂತ ಶೇಮಿಯಾ. ಈ ಶೇಮಿಯಾ ಅಂತೂ ಇನ್ನೂ ತುಂಬಾ ಬೇಗನೆ ಆಗ್ಬಿಡುತ್ತೆ. ತೋರಿಸ್ತೀನಿ ಈಗ. ಸೊ ಕಾಣ್ತಿದೆ ಅನಿಸುತ್ತೆ, ನೋಡಿ ಕಾಣ್ತಿದೆ ಅಲ್ವಾ. ಈ ಶೇಮಿಯಾ ಬೇಗನೆ ಆಗ್ಬಿಡುತ್ತೆ. ಈ ಥರ ನಾವೇನಾದರೂ ಫಾಸ್ಟಾಗಿ ಬೇಗ ಮಾಡ್ಕೊಬೇಕು ಅಂದ್ಕೊಂಡಾಗ ಈ ಶೇಮಿಯಾನ ಯೂಸ್ ಮಾಡಿ, ಬೇಗನೆ ಆಗುತ್ತೆ. ಪೂಜೆಗೆ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಫೈನಲಿ ಪೂಜೆಗೆ ಹೂವೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ಈಗ ಪೂಜೆ ಶುರು ಮಾಡಬೇಕು. ಸೊ ನೋಡಿ, ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಅಭಿಷೇಕಕ್ಕೆಲ್ಲ. ಸೊ ನೋಡಿ, ನನ್ನ ಫೇವ್ರೆಟ್ ಆದಂಥ ಫ್ಲವರ್ ಇದು. ನನಗೆ ಫೇವ್ರೆಟ್ಟು ಮಲ್ಲಿಗೆ ಹೂವು. ಹಾಗೆ ಈ ರೋಸಲ್ಲಿ ಈ ಪನ್ನೀರ್ ರೋಸ್ ಅಂದರೆ ನನಗೆ ತುಂಬಾ ಇಷ್ಟ. ಎಲ್ಲ ರೋಸ್ ಇಡ್ತೀವಿ, ಆ ರೋಸಲ್ಲಿ ಪನ್ನೀರ್ ರೋಸ್ ಇಟ್ಟು ಯಾವುದೇ ನೀವು ಹೆಣ್ಣು ದೇವ್ರಿಗೆ ಪೂಜೆ ಮಾಡಿದ್ರೆ ದೇವ್ರಿಗೆ ತುಂಬಾ ಇಷ್ಟ. ಯಾಕಂದರೆ ಇದು ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ನಾವು ಏನು ಹೇಳ್ತಾರೆ, ಇದನ್ನು ತಿನ್ನೋಕ್ಕೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ಗುಲ್ಕನೆಲ್ಲ ಮಾಡ್ತೀವಲ್ವ, ಗುಲ್ಕನ್ ಎಲ್ಲನೂ ಕೂಡ ತಯಾರಾಗೋದು ಈ ರೋಸಿಂದನೇ. ಪನ್ನೀರ್ ರೋಸ್ ಅಂತ ಇದರ ಹೆಸರು. ಸೊ ಆದಷ್ಟು ದೇವ್ರಿಗೆ ಏನಾದರೂ ರೋಸ್ ಇಟ್ಟು ಪೂಜೆ ಮಾಡೋಂಗಿದ್ರೆ ಈ ರೋಸ್ನ ಇಟ್ಟು ಪೂಜೆ ಮಾಡಿ. ಈ ಥರ ಮಾಡಿ ನಾನು ರೆಡಿ ಮಾಡಿ ತುಪ್ಪದ ಬತ್ತಿನ ಇಟ್ಕೊಂಡಿರ್ತೀನಿ. ಸೊ ನಾನು ತೋರಿಸೋದೇ ಮರಿತೀನಿ. ಇದು ದೀಪಕ್ಕೆ ಎಲ್ಲನೂ ಕೂಡ ಆದಷ್ಟು ತುಪ್ಪದ ಬತ್ತಿನ ಹಚ್ಚೋಕ್ಕೆ ಪ್ರಯತ್ನ ಪಡಿ. ಸೊ ಇದು ಖಾಲಿ ಆಗ್ತಾ ಇದ್ದಂಗೆ ಮಾಡಿ ಇಟ್ಕೊಳ್ತೀನಿ. ಬನ್ನಿ, ಫೈನಲಿ ಪೂಜೆ ಎಲ್ಲನೂ ಕೂಡ ಮುಗೀತು. ತುಂಬ ಚೆನ್ನಾಗಾಯಿತು. ನಮ್ಮ ಮನೆಯ ರಾಯರ ಪೂಜೆ ಇವತ್ತಿನ ಗುರು ಪೌರ್ಣಮಿ ದಿವಸ ಈ ಥರ ಆಗಿದೆ. ಹಾಗೆ ನನ್ನ ಮನೆ ಮುಂದೆ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ನೋಡಿ. ನನಗೆ ಮೇನ್ ಇಷ್ಟ ಆಗಿರೋ ಫಸ್ಟ್ ಆಫ್ ಆಲ್ ಒಂದು ಕೆಲಸ ಅಂದರೆ ರಂಗೋಲಿ ಹಾಕೋದು. ನನಗಿರೋ ಸ್ಪೇಸಲ್ಲಿನೇ ಕ್ಯೂಟಾಗಿ ಮುದ್ದಾಗಿ ರಂಗೋಲಿನ ಹಾಕ್ಕೊಳ್ತೀನಿ. ಸೊ ನೋಡಿ, ನಮ್ಮ ಮನೆಯಲ್ಲಿ ರಾಯರ ಹಾಗೆ ಬಾಬಾ ಪೂಜೆ, ಇವತ್ತಿನ ಗುರು ಪೌರ್ಣಮಿ ಪೂಜೆ ತುಂಬಾ ಚೆನ್ನಾಗಾಯಿತು. ಪೂಜೆಯಲ್ಲಿ ಮಾತ್ರ ನಾನು ಯಾವುದೇ ಥರ ಕಾಂಪ್ರಮೈಸ್ ಆಗೋದಿಲ್ಲ. ಟೈಮು ನಾನು ಅಂದ್ಕೊಂಡಿದ್ದ ಸಮಯಕ್ಕೆ ಇವತ್ತಿನ ಡೇ ನಾನು ನೆನ್ನೆನೇ ಒಂದು ನೋಡ್ಕೊಂಡಿರ್ತೀನಿ. ಯಾವ ಟೈಮ್ ಚೆನ್ನಾಗಿದೆ, ಯಾವ ಸಮಯ ಚೆನ್ನಾಗಿದೆ, ಈ ಥರ ವಿಶೇಷ ದಿನಗಳಲ್ಲಿ ಯಾವ ಸಮಯಕ್ಕೆ ಪೂಜೆ ಮಾಡಬೇಕು ಅಂತ. ಇಲ್ಲ ನನಗೆ ಗೊತ್ತಿರೋರನ್ನ ಕೇಳಿ ಆದರೂ ತಿಳ್ಕೊತೀನಿ. ಸಿಂಪಲ್ಲಾಗೇ ನಾನು ಯಾವಾಗೂ ಪೂಜೆ ಮಾಡೋದು. ನನ್ನ ಕೈಯಲ್ಲಿ ಆ ಭಗವಂತ ಎಷ್ಟು ಶಕ್ತಿನ ಕೊಟ್ಟಿದ್ದಾನೋ ಅಷ್ಟನ್ನು ಬಳಸಿ ನಾನು ಆ ಶಕ್ತಿ ಮೀರಿ ನಾನು ಮಾಡೋಕ್ಕಾಗೋದಿಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಪೂಜೆ, ಭಕ್ತಿ, ನಿಷ್ಠೆ, ನಿಯಮ, ಭಕ್ತಿ ಈ ಮೂರನ್ನು ಇಟ್ಕೊಂಡು ಪೂಜೆನ ಮಾಡ್ತೀನಿ. ಸೊ ಇವತ್ತಿನ ನಮ್ಮನೆ ರಾಯರ ಹಾಗೂ ಗುರು ಪೌರ್ಣಮಿಯ ಪೂಜೆ ಇದಾಗಿದೆ. ಸೊ ಇವತ್ತಿನ ವ್ಲಾಗ್ ಎಲ್ಲನೂ ಕೂಡ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡಿದೆ ನೋಡಿ. ಫಸ್ಟು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕು, ಹೋಗಬೇಕು. ಬ್ರೇಕ್ಫಾಸ್ಟ್ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿದೆ ನನ್ನ ಮಿಕ್ಸಿ? ಇಲ್ಲಿದೆ, ರುಬ್ಕೊಂಡ್ಬಿಡೋಣ. ತರಕಾರಿ ಪಲಾವ್ ಹೇಗೆ ಬರುತ್ತೆ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಸಂಜೆ ಹೋಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು. ಇವತ್ತು ಗುರುಪೌರ್ಣಮಿ ಅಲ್ವಾ, ಎರಡು ದೇವಸ್ಥಾನನೂ ಸ್ವಲ್ಪ ಡಿಸ್ಟೆನ್ಸಲ್ಲೇ ಇದೆ. ಬಾಬಾ ದೇವಸ್ಥಾನ ಆಗಿ ರಾಯರ ಮಠ ನೋಡೋಣ. ಆದರೆ ಎರಡಕ್ಕೂ ಹೋಗೋಣ. ಇಲ್ಲಾಂದರೆ ಇವತ್ತು ಬಾಬಾ ದೇವಸ್ಥಾನಕ್ಕೆ ಹೋಗಿ ನಾಳೆ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ವ್ರತ ಮಾಡ್ತಾ ಇದ್ನಲ್ವಾ ಗುರುವಾರ ಇವತ್ತೇ ಮಾಡಿದ್ದೀನಿ ವ್ರತ. ಕೇಳಿದ್ದೆ ನಾನು ನಾಳೆ ಮಾಡೋದ ಇವತ್ತು ಮಾಡೋದ ಅಂತ. ಇಲ್ಲ, ಇವತ್ತು ಗುರು ಪೌರ್ಣಮಿ ದಿವಸ ಒಳ್ಳೆಯದು ಮಾಡಿಬಿಡಿ, ನಾಳೆನೂ ಬೇಕಿದ್ರೆ ನೀವು ಕಡ್ಡಿ ಹಚ್ಚಿ ಪೂಜೆ ಮಾಡ್ಕೊಳ್ತೀರ, ಹೇಗಿದ್ರು ಹೂವೆಲ್ಲ ಇಟ್ಟಿರ್ತೀರಲ್ಲ, ಪೂಜೆ ಮಾಡ್ಕೊಬೋದು ಅಂತ. ಸೊ ನನ್ನ ವ್ರತನೂ ಕೂಡ ಕಂಪ್ಲೀಟ್ ಆಯಿತು. ಮತ್ತೆ ಸಿಗೋಣ. ಫೈನಲಿ ತರಕಾರಿ ಪಲಾವ್ಗೆಲ್ಲ ರೆಡಿ ಆಯಿತು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ಸ್ ಹಾಕಿಸಿದ್ರೆ ಪಲಾವ್ ರೆಡಿ. ಬಟ್ ಇಲ್ಲಿ ರೆಸಿಪಿನ ನಾನು ಶೇರ್ ಮಾಡಿಲ್ಲ. ಫೈನಲಿ ಬಿಸಿ ಆರಿದೆ, ಪಲಾವ್ ಕೂಡ ಆಯಿತು. ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ, ಘಮ 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 ಅಂತ ಸ್ಮೆಲ್ಲೇ ಇಷ್ಟ ಆಗ್ತಿದೆ. ಏನಪ್ಪ ಅಂದರೆ ನಾನು ವೆಜಿಟೇಬಲ್ಸು ಜಾಸ್ತಿ ಹಾಕಿ ರೈಸ್ನ ಕಮ್ಮಿ ಹಾಕ್ತೀನಿ. ಹಂಗಾಗಿನೇ ಅನಿಸುತ್ತೆ ಪಲಾವ್ ಟೇಸ್ಟ್ ಚೆನ್ನಾಗಿ ಬರೋದು. ಸೊ ನನಗೆ ಹಂಗೇ ಇಷ್ಟ. ಅದಕ್ಕೆ ಅಲ್ವಾ ಅದಕ್ಕೆ ಹೆಸರು ತರಕಾರಿ ಪಲಾವ್ ಆದಮೇಲೆ ಅದರಲ್ಲಿ ತರಕಾರಿ ಯಥೇಚ್ಛವಾಗಿರಬೇಕು. ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ರು, ತುಂಬ ಹೊಟ್ಟೆ ಹಸಿಕೊಂಡಿದ್ದಾರೆ ಮಕ್ಕಳಂತೂ ಪಾಪ. ವೆಲ್ಕಮ್ ಬ್ಯಾಕ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಅನ್ನೋದಕ್ಕಿಂತ ಮನೆ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ. ಸೊ ಸ್ವಲ್ಪ
ಬ್ಯಾಂಕ್ದು ಕೆಲಸ ಇತ್ತು. ಸೊ ಮಕ್ಕಳು ಬಂದಮೇಲೆ ಕರ್ಕೊಂಡು ನನ್ನ ಮಗನ ಹೋಗಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೊಬೈಲು ಟಿ ವಿ ಅಂತಲೇ ಟೈಮ್ನ ಕಳೆದೆ. ಸೊ ಏನಪ್ಪ ಅಂದರೆ ಏನೋ ಒಂದು ತಂದಿದ್ದೀನಿ, ಶೇರ್ ಮಾಡಬೇಕಾ ಕವರಲ್ಲಿ. ಏನಂದರೆ ಎಲ್ಲರೂ ನಾನು ಯಾವಾಗೂ ಈ ಏನು ಹೇಳ್ತಾರೆ ರೇಷನ್ ಅಂತಾರಲ್ವಾ, ರೇಷನ್ ಕೊಡ್ತಾರೆ, ಇದು ಗೌರ್ಮೆಂಟಿಂದ ಕೊಡ್ತಾರಲ್ವ ರೇಷನ್ ಕಾರ್ಡ್, BPL ಕಾರ್ಡ್, APL ಕಾರ್ಡ್ ಅಂದ್ಬಿಟ್ಟು. ಸೊ ನಮ್ಮದು BPL ಕಾರ್ಡ್ ಇದೆ. ರೇಷನ್ ಕೊಡ್ತಾರಲ್ವ, ರೇಷನ್ ಅಂದರೆ ನಾರ್ಮಲಾಗಿ ಎಲ್ಲ ಡಿಪೋಲ್ಲೂ ಅಕ್ಕಿನೇ ಕೊಡೋದು. ಅಕ್ಕಿ, ರಾಗಿ ಅಲ್ಲೇನಿರುತ್ತೋ ಅದನ್ನು ಏನಾದರೂ ಬೇಕಂದರೆ ಅಲ್ಲಿದೆ ಆದಂಥ ಒಂದು ಐಟಮ್ ಅಂತ ಇರುತ್ತೆ, ಉಪ್ಪಿನ ಪ್ಯಾಕೆಟು ಇಲ್ಲ ಏನೋ ಒಂದು, ಅದನ್ನು ದುಡ್ಡು ಕೊಟ್ಟು ತಗೋಬೇಕು. ಹೌದು, ಬಟ್ ನಮಗೆ ನಮ್ಮ ಡಿಪೋಲಿ ಆ ಥರ ಇಲ್ಲ. ಅಕ್ಕಿ ಬೇಡ ಅಂತ ಸ್ಕಿಪ್ ಮಾಡ್ಕೊಬೋದು ನಾನು. ಅಕ್ಕಿ ಮತ್ತು 2 kg ರಾಗಿ, 4 ಜನದ್ದು ರೇಷನ್ ಅಂತ ಇರುತ್ತೆ. ಸೊ ನಾನು ಸ್ಕಿಪ್ ಮಾಡಿಕೊಂಡು ಒಂದು 5 kg ಅಕ್ಕಿ, ನನಗೆ ಎಷ್ಟು ಬೇಕೋ ಅಷ್ಟು, ಹಾಗೆ ಶುಗರು, ಬೇರೆ ಎಲ್ಲ ಥರ ರೇಷನ್ ಕೊಡ್ತಾರೆ. ಸೊ ಹೇಳಿದ್ರೆ ನಂಬೋದೇ ಇಲ್ಲ, ನಾನು ಹಾಗೇ ಇಟ್ಟಿದ್ದೀನಿ ತೋರಿಸ್ಬೇಕು ಅಂದ್ಬಿಟ್ಟು. ಕಾರ್ಡ್ ಸಮೇತ ನಾನು ಇವತ್ತು ಮಾರ್ನಿಂಗ್ ಹೋಗಿ ತೊಗೊಂಡು ಬಂದೆ. ಸೊ ಅದಕ್ಕೆ ಶೇರ್ ಮಾಡೋಣ ಅಂದ್ಬಿಟ್ಟು, ಯಾವ ಥರ ಇರುತ್ತೆ, ಚೆನ್ನಾಗಿರುತ್ತಾ ನಿಮಗೆ ಕೊಡೋದು ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ಈಗ. ಬನ್ನಿ ನಮ್ಮ ಡಿಪೋಲ್ಲಿ ಏನು ಕೊಡ್ತಾರೆ ಅಂತ ನೋಡಿ. ಇದು ನಮ್ಮ ರೇಷನ್ ಕಾರ್ಡು. ಸೊ ಬನ್ನಿ ಈಗ ಎಲ್ಲ ಓಪನ್ ಮಾಡ್ತೀನಿ. ತುಂಬ ವರ್ಷಗಳಿಂದ ನಾನು ತೋರಿಸ್ಬೇಕು ಅಂದ್ಕೊಳ್ಳೋದು ಮರೆಯೋದು ಆ ಥರ ಆಗುತ್ತೆ ನೋಡಿ. ಲೋಕಲ್ ಐಟಮ್ ಇರುತ್ತೆ ಅಂತ ತುಂಬ ಜನ ನನಗೆ ಅಂದಿದ್ದಾರೆ ನೋಡಿ. ಆಚಿ ಲೋಕಲ್ಲ, ನನಗೆ ನೀವೇ ಹೇಳಿ. ಆಚಿ ಚಿಲ್ಲಿ ಪೌಡರು, ಸೊ ಆಚಿದು ಅರಿಶಿನ ಪುಡಿ, ಹಾಗೆ ಡಿಶ್ ವಾಷರ್ ಪೌಡರು, ಅಂದರೆ ಮ್ಯಾಟ್ಸ್ ಎಲ್ಲ ಒಗೆಯೋಕ್ಕೆ ಬೇಕಾಗುತ್ತೆ ನನಗೆ. ಸೋಪು, ಡಿಶ್ ವಾಷರ್ ಪೌಡರು, ಹಾಗೆ ಕಡಲೆ ಹಿಟ್ಟು, ರವೆ, ಇನ್ನೇನು ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಚಿಕ್ಕಿ ಆಟ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಚಿಕ್ಕಿ ಎಲ್ಲ ಬ್ರ್ಯಾಂಡೆಡ್ಡೇ, ಎಲ್ಲನೂ ಕೂಡ ಮೈದಾ, ರವೆ, ಬನ್ಸಿ ರವೆ. ಹಾಗೆ ತುಂಬ ಲೇಟಾಗಿ ಹೋಗಿದ್ದೀನಿ ಈ ಮಂತಂತೂ, ನಾನು ಲಾಸ್ಟಲ್ಲಿ ಹೋಗಿದ್ದು. ಸೊ ನೋಡಿದ್ರಲ್ಲ ಇಷ್ಟೊಂದು ಐಟಮ್ಸು. ಬಟ್ ಈ ಮಂತು ನಾನು ತುಂಬ ಲೇಟಾಗಿ ಹೋಗಿದ್ದೀನಿ, ಲಾಸ್ಟ್ ಡೇಟಿಗೆ ಹೋಗಿದ್ದೀನಿ. ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಅಂದರೆ ಇದು ರೆಡಿಮೇಡು ಆಚಿದು ಗುಲಾಬ್ ಜಾಮೂನು ಬೈ 1 get 1 ಇಟ್ಟಿರ್ತಾರೆ. ಹಾಗೆ ಒಂದು ಇದು ಮಿಕ್ಸ್ಡ್ ಶೇಮಿಯಾ ಪಾಯಸದ ಪ್ಯಾಕೆಟ್ ಬರುತ್ತೆ, ಅದು ಇರುತ್ತೆ. ಇನ್ನು ಶುಗರ್ ಇತ್ತು, ನಾನು ತೊಗೊಂಡಿಲ್ಲ, 1 ತಿಂಗಳು ತೊಗೊಂಡಿದ್ದೆ. ಸೊ ಶುಗರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಮನೆಗೆ ಶುಗರ್ ಅದನ್ನೇ ಬಳಸೋದು. ಸೊ ನಾನು ಸ್ವೀಟ್ ರೆಸಿಪೀಸ್ಗೆಲ್ಲ ಹಾಕಿರ್ತೀನಿ. ನಾನು ತುಂಬ ವರ್ಷಗಳಿಂದ ನಾನು ಅದನ್ನೇ ಶುಗರ್ ಅಲ್ಲಿ ತರೋದೇನೆ, ಶಾಪಲ್ಲಿ ನಾನು ಶುಗರ್ ತರೋದೇ ಇಲ್ಲ. ನಾನು ಶುಗರ್ ಹಾಕೋವಾಗ ನೀವು ಯಾವುದಾದ್ರೂ ಹಿಂದೆ ವ್ಲಾಗ್ ಎಲ್ಲ ಮೊನ್ನೆ ಎಲ್ಲ ಮಾಡಿದೆ ಸ್ವೀಟ್ ರೆಸಿಪಿ. ಸೊ ನೋಡಿ ಶುಗರ್ ಹೇಗಿರುತ್ತೆ ಅಂತ, ನಾವು ಮನೇಲಿ ಬಳಸೋ ಶುಗರನ್ನೇ ಎಷ್ಟು ನೀಟಾಗಿರುತ್ತೆ ಅಂದರೆ. ಸೊ ಲೂಸ್ ಕೊಡ್ತಾರೆ, ತೂಕ ಹಾಕ್ಬಿಟ್ಟು ಶುಗರ್ನ 1 kg 2 kg 3 kg ಅಂತ. ನಾನೇನು ಮಾಡ್ತೀನಿ ಅಂದರೆ ಈ ಮಂತು ಅಕ್ಕಿ ತೊಗೊಳ್ಳಲ್ಲ, 2 months ನಾನು ಸ್ಕಿಪ್ ಮಾಡ್ತೀನಿ. 3rd ಮಂತು ಅಕ್ಕಿನ ತೊಗೊಂಡ್ರೆ 10 kg ಅಕ್ಕಿ ತೊಗೊಳ್ತೀನಿ, ಇಲ್ಲ 5 kg ಅಕ್ಕಿ ತೊಗೊಂಡು ದೋಸೆ ಇಡ್ಲಿಗೆ ಅಷ್ಟೇ ಬಳಸೋದು ನಾವು. ಏನಾದರೂ ಬಿಸಿಬೇಳೆ ಬಾತು ಪೊಂಗಲ್ ಮಾಡಿದ್ರೆ ನುಚ್ಚನ್ನ ತೆಗೆದು ಹಾಕ್ತೀನಿ. 5 kg ಅಕ್ಕಿ ತೊಗೊಂಡು ಇನ್ನು ಮಿಕ್ಕಿದ ಅಕ್ಕಿದು ನಂದು ಏನಿದೆ ಅದಕ್ಕೆ ಇಷ್ಟು ಅಂತ ಅಮೌಂಟ್ ಲೆಕ್ಕ ಹಾಕಿ ಬೇಕಿದ್ರೆ ದುಡ್ಡು ತೊಗೊಂಡ್ಬಿಡ್ಬೋದು ನಾನು, ಬೇಡ ಅಂದರೆ. ಇಲ್ಲ ಅಂದರೆ ಈ ಥರ ರೇಷನ್ ಕೊಡ್ತಾರೆ. ಸೊ ನಮಗೆ ಡಿಪೋಲಿ ನನ್ನ ಲಕ್ಕಿ ಅನಿಸುತ್ತೆ. ಸೊ ತುಂಬ ಜನ ಕೇಳ್ತಾರೆ ನಮಗೂ ತಂದುಕೊಡು ಅಂತ. ಸೊ ಆ ಥರ ಬೇರೆಯವರಿಗೆ ಕೊಡೋದಿಲ್ಲ. ಹಾಗೆ ಬೇರೆ ಕಾರ್ಡ್ಗಳವರು ಕೂಡ ಬರ್ತಾರೆ, ಬೇರೆ ಊರಿಂದ ಕಾರ್ಡು ಈ ಅದರ ತೋರಿಸ್ಬಿಟ್ಟು ತೊಗೊಳ್ತಾರೆ. ಅವರಿಗೆಲ್ಲ ಏನಿಲ್ಲ, ರೇಷನ್ನೇ ಕೊಡ್ತಾರೆ. ಸೊ ಲಕ್ಕಿ ನನಗೆ ಈ ಥರ ಆಪ್ಷನಲ್ ಇದೆ. ನೋಡಿದ್ರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕೇಳ್ತಿದ್ರಿ, ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅನಿಸುತ್ತೆ. ಸೊ ಇವತ್ತು ಟೈಮ್ ಸಿಕ್ತು, ರೇಷನ್ನ ತೋರಿಸಿದ್ದೀನಿ. ಸೊ ಡಿಪೋ ಕಾರ್ಡು ಕೂಡ ಇಲ್ಲೇ ಇಟ್ಟಿದ್ದೀನಿ, ನಮ್ಮ ಡಿಪೋ ಕಾರ್ಡ್ ಹಾಗೆ ರೇಷನ್. ಸೊ ಇನ್ನೂ ಬೇರೆ ಬೇರೆ ಐಟಮ್ಸು ಕೂಡ ಇರುತ್ತೆ. ಈ ಮಂತ್ ಇದು ತೊಗೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಮಂತ್ ಬೇರೆ ತೊಗೊಳ್ತೀನಿ ನಾನು. ಇನ್ನೇನಿರುತ್ತೆ ಮತ್ತು ಇದು ವಿಮ್ ಸೋಪು ಬರುತ್ತಲ್ಲ ಪಾತ್ರೆ ಉಜ್ಜೋದು, ಅದು ಎಲ್ಲನೂ ಇರುತ್ತೆ. ಬೇಕಿದ್ರೆ ನಾನು ಎಕ್ಸ್ಟ್ರಾ ಬೇಕು ಅಂದರೂ ಕೂಡ ದುಡ್ಡು ಕೊಟ್ಬಿಟ್ಟು ಬೇರೆ ಏನಾದ್ರೂ ಕೂಡ ಪರ್ಚೇಸ್ ಮಾಡ್ಬೋದು. ಅಂಗಡಿಯಲ್ಲಿ 50 ರೂಪೀಸ್ ಇರೋದು ಇಲ್ಲಿ 40-45 ಇರುತ್ತೆ, ಆ ಥರ ರೇಟು. ಹಾಗೆ ಮಂತ್ಲಿ ಒಂದು ಫ್ರೀ ಕೊಡ್ತಾರೆ ನನಗೆ ಅಂಕಲ್ಲು. ಅವರು ತುಂಬ ದಿವಸದಿಂದ ನೋಡಿದ್ರಲ್ವಾ, ಹಂಗಾಗ್ಬಿಟ್ಟು ಏನಾದರೂ ಒಂದು ಗುಲಾಬ್ ಜಾಮ್ ಆಗಲಿ ಇಲ್ಲ ಶೇಮಿಯಾದಾಗಲಿ ಆ ಮಕ್ಳಿಗೆ ಅಂದ್ಬಿಟ್ಟು ಏನೋ ಒಂದು ಐಟಮ್ನ ಫ್ರೀ ಕೊಡ್ತಾರೆ. ಸೊ ಅದು ಅವರ ದೊಡ್ಡ ಗುಣ. ಯಾಕಂದರೆ ಮುಂಚೆಯಿಂದ ಅಲ್ಲಿ ಹೋಗಿ ಐಟಮ್ಸ್ ಎಲ್ಲ ತೊಗೊಳ್ತೀನಲ್ವ, ಹಂಗಾಗ್ಬಿಟ್ಟು. ಸೊ ಇದು ನಮ್ಮ ಡಿಪೋ ಕತೆ, BPL ಡಿಪೋ ಕಾರ್ಡ್ ಕತೆ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ನಿಮಗೆಲ್ಲ ಏನು ಕೊಡ್ತಾರೆ ಅಂತಲೂ ತಿಳ್ಕೊಬೇಕು, ಕಮೆಂಟ್ ಮಾಡಿ. ಸಂಜೆ ಆಯಿತು. ಸಂಜೆ ಆದಮೇಲೆ
ಮತ್ತೊಂದು ಸತಿ ಮನೆಯೆಲ್ಲ ಕ್ಲೀನ್ ಮಾಡಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಏನಿಲ್ಲ ನಾರ್ಮಲ್ ಆಗಿ ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಮ್ಮ ನಾನು. ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಸೊ ಬಿಕಾಸ್ ಸಂಡೇ ಅಲ್ಲ ಸಂಜೆ ಹೋಗೋಣ ಅಂದ್ಬಿಟ್ಟು. ಗುರುಪೌರ್ಣಮಿ ಸ್ಪೆಷಲ್ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಹೋದ್ರೂ, ಬಟ್ ಹೋಗೋಕ್ಕಾಗಿಲ್ಲ. ಈಗ ಹೋಗ್ತಾ ಇದ್ವಿ, ಹೇಗಿರುತ್ತೆ ಏನು ಅಂತ ಶೇರ್ ಮಾಡ್ತೀನಿ. ಮೋಸ್ಟ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ನಮ್ಮ ಮನೆಗೆ ಸ್ವಲ್ಪ ಮುಂದೆನೇ ಇದೆ ದೇವಸ್ಥಾನ, ಹೋಗೋಣ ಬನ್ನಿ. ಇಲ್ಲಿಂದ ಇಲ್ಲಿಗೆ ಆಟೋ. ಬಂದು ನೋಡೋ ಅಷ್ಟೊತ್ತಿಗೆ ತುಂಬಾ ಕ್ಯೂ ರಶ್ಶು ಜನ ಇದ್ದಾರೆ. ನಾವು ಬಂದಿದ್ದೆ 7 o'clock, ಅಷ್ಟೊತ್ತಿಗೆ ಜನ ಕಮ್ಮಿ ಇರ್ತಾರೆ ಅಂದ್ಕೊಂಡ್ರೆ ಇನ್ನೂ ಜಾಸ್ತಿನೇ ಇದೆ. ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಸೊ ಬೇಗ ಮೂವ್ ಆಗ್ತಾ ಇದೆ. ಸೊ ಇಲ್ಲೆಲ್ಲನೂ ಕೂಡ ಪ್ರೋಗ್ರಾಮ್ಸ್ ಎಲ್ಲನೂ ಕೂಡ ಇದೆ. ಅಲ್ಲಿ ತುಂಬ ಜನ ಕೂತಿದ್ದಾರೆ. ನನಗೆ ತುಂಬಾ ಇಷ್ಟ, ಹೆಣ್ಮಕ್ಳಂದರೆ ತುಂಬ ಇಷ್ಟ ನನಗೆ. ಹಾಗೆ ಏನಕ್ಕಪ್ಪ ಅಂದರೆ ನನಗೆ ಯಾಕೆ ದೇವ್ರು ಹೆಣ್ಮಗು ಕೊಟ್ಟಿದ್ದರೆ ಫಸ್ಟ್ ನಾನು ಮಾಡ್ತಿದ್ದ ಕೆಲಸ ಭರತನಾಟ್ಯಗೆ. ನಂಗೆ ಚಿಕ್ಕ ಹುಡುಗಿ ಇದ್ದಾಗಿಂದ ನನಗೆ ಇಷ್ಟ ಭರತನಾಟ್ಯ ಕ್ಲಾಸ್ಗೆ. ನಾನು ಜಾಯ್ನ್ ಆಗಿ 1 week ಆದಮೇಲೆ ಅಪ್ಪ ಬೇಡ ಅಂತ ಬಿಡಿಸ್ಬಿಟ್ರು. ಯಾವಾಗೂ ಕೇಳ್ತಿದ್ದೆ, ಈ ಇಯರ್ ಪಾಸ್ ಆದಮೇಲೆ ಆಗ್ತೀನಿ ಅಂತ. ಫೈನಲಿ 7th ತುಂಬ ಹಠ ಮಾಡಿಬಿಟ್ಟು ಇಯರ್ ಹಂಗೆ ಹೇಳ್ಕೊಬರ್ತಾ ಇದ್ದೀರಾ, ಆಗಲಿ ನೀವು ಹೇಳ್ದಂಗೆ ನಾನು ಪಾಸ್ ಆಗಿದ್ದೀನಲ್ವ 7th ಆಗಬೇಕು ಅಂತ ಕೇಳಿದ್ದಕ್ಕೆ ಹೋಗಿ ಮಾತಾಡಿ ಜಾಯಿನ್ ಮಾಡಿಸಿ 1 month ಒಂದು 4-5 ಕ್ಲಾಸಸ್ ಅಟೆಂಡ್ ಆದಮೇಲೆ ನೋಡು ನಿನ್ನ ಅವರು ಬೇರೆ ಊರಿಗೆಲ್ಲ ಕರ್ಕೊಂಡು ಹೋಗ್ತಾರೆ, ನೀನು ಹೋಗಬೇಕು, ಆವಾಗ ನೀನೇನಾದರೂ ಕಳೆದೋಗ್ಬಿಡ್ತೀಯ, ಯಾರಾದರೂ ಆ ಥರ ಅಪ್ಪ ಹೇಳಿ ನನ್ನ ಭರತನಾಟ್ಯ ಕ್ಲಾಸು ಬಿಡಿಸ್ಬಿಟ್ರು. ಸೊ ಹಂಗೆ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇದ್ವಲ್ಲ, ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಆ ಥರ ಆ ಮೈಂಡ್ಸೆಟ್ಟು. ಸೊ ಅಲ್ಲಿಗೆ ನನ್ನ ಆ ಭರತನಾಟ್ಯ ಕ್ಲಾಸ್ ಆಸೆನೂ ಕೂಡ ಹೋಗ್ಬಿಡ್ತು. ಸಂಗೀತ ಕ್ಲಾಸ್ ಎಲ್ಲನೂ ಹೋಗಿ ಬಿಟ್ಟಿದ್ದೀನಿ. ಪರವಾಗಿಲ್ಲ ಸ್ವಲ್ಪ ಕಲ್ಸಪ್ಪ ಸೊ ಫೈನಲಿ ದರ್ಶನ ಆಯಿತು. ಈಗ ಆಗಿದ್ದಾರೆ ಕ್ರೌಡ್ ಜನ ಅಂದರೆ. ಸೊ ಡ್ಯೂಟಿಗಳಿಂದ ಬಂದಿರೋರೆಲ್ಲನೂ ಕೂಡ ಈಗ ಬರ್ತಾರಲ್ವ, ತುಂಬ ರಶ್ ಆಗಿಬಿಟ್ಟಿದೆ. ಜಾತ್ರೆ ವಿಜಯಣ್ಣಪುರ ಜಾತ್ರೆ. ಸೊ ಫೈನಲಿ ಬಾಬಾ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಹೊಟ್ಟೆ ತುಂಬ ದೇವ್ರ ಪ್ರಸಾದ ಕೂಡ ತಿಂದ್ವಿ. ಸೊ ಈಗ ವಾಕಬಲ್ ಮನೆಗೆ. ಆಗಲೇ ಬರೋವಾಗ ಅಮ್ಮನ ಕಾಲು ನೋವು ಅಂತ ಆಟೋಲ್ಲಿ ಬಂದ್ವಿ. ಸೊ ವಾಕಬಲ್ ರೋಡ್ ದಾಟಿದ್ರೆ ನಮ್ಮ ಮನೆ. ಲೆಟ್ಸ್ ಕಮ್. ಹಂಗೆ ರೋಡಲ್ಲಿ ಬಂದರೆ ಜಾತ್ರೆ. ಹಾಯ್ ಗೈಸ್. ಅಮ್ಮಮ್ಮ ನಮ್ಮ ಅಜ್ಜಿ ಗಾಡಿ ಕಲಿತಾವಂತೆ. ಲೂನಾ ಎಷ್ಟೊತ್ತು ಕಲಿಯೋದು? ಗೈಸ್ ಜಾತ್ರೆಯಿಂದ ಬಂದ್ಬಿಟ್ವಿ. ಜಾತ್ರೆಯಿಂದ ಇವಾಗ ಬರ್ತಿದ್ವಿ ಮತ್ತೆ ನಮ್ಮ ಮನೆಗೆ. ನಾನು ವಿಡಿಯೋ ತೆಗಿಯೋದೇ ದೊಡ್ಡ ತಪ್ಪು. ಪಾಪ ಏನೋ ಅಂತ ತೆಗೆದ್ರೆ ಬಿಟ್ಟು ಹೋಗ್ತದೆ ಗೈಸ್.
ಮಮ್ಮಿ ಮಮ್ಮಿ ನೀ ಡ್ರೀಮ್ ಕಾರ್ ಗೈಸ್, ನಮ್ಮಮ್ಮ ಡ್ರೀಮ್ ಕಾರು ಮಹೇಂದ್ರ ಥಾರ್. ನನ್ನ ಡ್ರೀಮ್ ಕಾರು BMW M5 ಕಾಂಪಿಟೇಷನ್. ನಮ್ಮ ಅಣ್ಣ ಡ್ರೀಮ್ ಕಾರು Porsche 911 ಫಾರ್ ಶೋರ್. ಇವ್ರು ನೋಡಿ ಇಬ್ಬರು ಮಾತಾಡ್ಕೊಂಡು ಹೆಂಗೋಗ್ತವ್ರೆ. ಬೇಕಾದ್ರೆ ಇಲ್ಲೇ ನಿಂತ್ಕೊಂಡ್ರೆ ನನ್ನ ನೋಡೋದೇ ಇಲ್ಲ, ಹಂಗೆ ಹೋಗ್ಬಿಡ್ತಾರೆ. ಮನೆಗೆ ಹೋಗ್ಮೇಲೆ ಸ್ವಲ್ಪ ತಾಗ್ಮೇಲೆ ಬೇಕಾದ್ರೆ ರಿಯಲೈಸ್ ಮಾಡ್ಕೊತಾರೆ. ರಿಯಲೈಸ್ ಮಾಡ್ಕೊಂಡ್ರೆ ಹೋಗ್ಲಿ ಬಿಡು ಬರ್ತಾನೆ ಅಂದ್ಕೊತಾರೆ ಗೈಸ್. ಅಷ್ಟು ನನ್ನ ಮೇಲೆ ಕೇರೇ ಇಲ್ಲ ಗೈಸ್. ಇಲ್ಲೇ ನಿಂತ್ಕೊತೀನಿ, ಎಲ್ಲಿ ತನಕ ಹೋಗ್ತಾರೋ ಹೋಗ್ಲಿ. ನಾನು ಗೈಸ್ ಇಬ್ಬರು ಅಲ್ಲಿದ್ದಾರೆ, ನಾನು ನೋಡಿ ಇಲ್ಲಿದ್ದೀನಿ. ಇವಾಗ ಓಡೋಗ್ಬೇಕು ಅಂದರೆ ತಾನೆ ಗೈಸ್, ನಾನೇನ ಹೋಗಿಲ್ಲ ಅಂದರೆ ಬಿಟ್ಟು ಹೋಗ್ತದೆ ಅಂತ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಒಳ್ಳೆ ಒಂದು ಬೆಸ್ಟ್ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಹಾಗೆ ಅಕ್ಕಂದು ಸಾಯಿಬಾಬಾ ದೇವಸ್ಥಾನ ಬಂದು ಹಾಡೋನಹಳ್ಳಿ ಘಾಟಿಗೆ ಹೋಗೋ ಹತ್ರ, ಸೊ ಹೋಗಿ ಬನ್ನಿ.